ಸ್ನೇಹಿತರೆ ನಮಸ್ಕಾರ. ನಾವು ಸುಮಾರು ಕಳೆದ ಒಂದು ತಿಂಗಳಿಂದ ಅಂದರೆ ಬೇಸಿಗೆ ಸ್ಟಾರ್ಟ್ ಆದಾಗಿಂದ ಮಾರ್ಚಿಂದ ನಾವು ಐಸ್ ಕ್ರೀಮನ್ನು ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಸ್ನೇಹಿತರಾದ ಸುರೇಶ್ ಭಟ್ರು ಮೈಸೂರಿನಲ್ಲಿ ಯಾವುದು ಫ್ಯಾಕ್ಟ್ರಿ ಇದೆ ಅವರ ಜೊತೆಗೆ ಕೊಲಾಬ್ರೇಷನ್ ಅಂದರೆ ಅವ್ರ ಜೊತೆ ಸೇರಿಕೊಂಡು ನಮಗೆ ಯಾವ್ಯಾವ ಫ್ಲೇವರ್ ಬೇಕು ಅವರು ಕೂಡ ಮಾಡ್ತಾರೆ. ನನಗೆ ಒಂದು ಆಸೆ ಇತ್ತು, ಏನಂತಂದರೆ ಹಾಲಿನ ಬದಲಿಗೆ ತೆಂಗಿನ ಹಾಲಲ್ಲಿ ಮಾಡಬೇಕು ಅಂತ. ಸುಮಾರು ಯೂಟ್ಯೂಬ್ ವೀಡಿಯೋಗಳು ನೋಡಿದ್ದೆ. ಹಾಲಿನ ಬದಲಿಗೆ ಏನಾದ್ರು ಬೇರೆ, ಯಾಕೆಂದರೆ ನಮಗೆ ನಾಟಿ ಹಸು ಹಾಲು ಸಿಗ್ತಾ ಇಲ್ಲ, ನಾಟಿ ಹಸು ಹಾಲು ಸಿಕ್ಕಲಿಲ್ಲ ನಾನು ಮಾಡೋಕ್ಕೋಗಲ್ಲ. ಸೊ ಹಾಗಾಗಿ ಕಳೆದ ಒಂದು 2-3 ವರ್ಷಗಳಿಂದ ಮಾಡಿದ್ವಿ. ನಾಟಿ ಹಸು ಅಣ್ಣೇಗೌಡರು ಹಾಲು ಕೊಡ್ತಾಯಿದ್ರು, ಮಾಡಿದ್ವಿ. ಆಮೇಲೆ ತೆಂಗಿನ ಹಾಲಲ್ಲೂ ಮಾಡಿದ್ವಿ, ಚೆನ್ನಾಗಿ ಬಂದಿತ್ತು. ಆಮೇಲೆ ನಮಗೆ ಬ್ಲೆಂಡಿಂಗೆಲ್ಲ ಸಮಸ್ಯೆ ಇತ್ತು. ಹಾಗಾಗಿ ಸುರೇಶ್ ಭಟ್ರು ಈಗ 2 ವರ್ಷದಿಂದ ಅವ್ರು ತಯಾರು ಮಾಡ್ತಾರೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಈಗ ತುಂಬ ಚೆನ್ನಾಗಿ ಬರ್ತಾಯಿದೆ ಐಸ್ ಕ್ರೀಮ್ ಅಂತೂ. ನಾನು ಅವ್ರ ಫ್ಯಾಕ್ಟ್ರಿಗೆ ಹೋದಾಗಲೆಲ್ಲ ನಾನು ಐಸ್ ಕ್ರೀಮ್ನ ಸೇವಿಸಿ ಅಂದರೆ ಅದನ್ನು ಟೇಸ್ಟ್ ಮಾಡಿ ಬರ್ತಾಯಿದೆ, ತುಂಬ ಚೆನ್ನಾಗಿದೆ. ಈಗ ಒಂದು ತಿಂಗಳಿಂದ ನಾವು ತಾವು ಕೂಡ ಎಲ್ಲರೂ ಕೂಡ ನಮ್ಮ ಶಾಪಿಗೆ ಬರುವಂಥ ಎಲ್ಲ ಗ್ರಾಹಕರು ತುಂಬ ಇಷ್ಟಪಟ್ಟು ಐಸ್ ಕ್ರೀಮನ್ನು ಸೇವಿಸಿದ್ರಿ, ಅಂದರೆ ಸವಿದು ನೋಡಿದ್ರಿ. ಎಲ್ಲೂ ಕೂಡ ನಮಗೆ ಇದುವರೆಗೂ ಕೂಡ ಕಂಪ್ಲೇಂಟ್ ಬಂದಿಲ್ಲ. ತುಂಬ ಖುಷಿ ಆಗ್ತದೆ. ಯಾಕೆ ಅಂತಂದರೆ ಕೇವಲ ಒಂದು ತಿಂಗಳಲ್ಲಿ ಸುಮಾರು ನಮಗೆ 4 ಲೀಟ್ರದ್ದು 25 ಬಾಕ್ಸು ಸಪ್ಲೈ ಕೊಟ್ಟಿದ್ರು. 25 ಬಾಕ್ಸು ಖಾಲಿಯಾಗಿ ಈಗ ಮತ್ತೆ ರಿಪೀಟ್ ಎಲ್ಲ ಕೂಡ ಹೊಸ್ದಾಗಿ ಬಂದಿದೆ, ಮತ್ತು ರೀಸ್ಟಾಕ್ ಆಗಿದೆ ಎಲ್ಲ. ಉದಾಹರಣೆಗೆ ಏನೇನು ಫ್ಲೇವರ್ ಇದೆ ಅಂತ ನಿಮಗೆ ಮಾಹಿತಿ ಹೇಳ್ತೀನಿ. ಮುಖ್ಯವಾಗಿ ಇಲ್ಲಿ ಒಳಗಡೆ ಬಾಕ್ಸ್ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ, ಹೊಸ್ದಾಗಿ ಆ್ಯಡ್ ಆಗಿದೆ. ಏನಂತಂದರೆ ಇದು ಏನು ಹಲಸು, ಜಾಕ್ ಫ್ರೂಟು, ಆಯಿತಾ, ಮ್ಯಾಂಗೋ, ಸೀತಾಫಲ ರೀಸ್ಟಾಕ್ ಆಗಿದೆ, ಆಯಿತಾ. ಅದು ಬಿಟ್ಟರೆ ಬನಾನಾ ಹೊಸ್ದಾಗಿ ಆ್ಯಡ್ ಆಗಿದೆ. ಅದು ಬಿಟ್ಟರೆ ಕಾಫಿ ಇದೆ. ಅದು ಬಿಟ್ಟರೆ ಚಾಕ್ಲೇಟು. ಇನ್ನು ಆ ಕಡೆ ಬಾಕ್ಸ್ಗಳಿದೆ, ಒಂದಷ್ಟು ಬಾಕ್ಸ್ಗಳಿದೆ. ಇಷ್ಟು 13 ಫ್ಲೇವರ್ಗಳು ನಾವು ಈಗ ಪ್ರೆಸೆಂಟ್ ಇರ್ತಕ್ಕಂಥದ್ದು. ಮಾವು, ಸೀಬೆ ಇದೆ, ಸೀತಾಫಲ, ಕರ್ಬೂಜ ಅಂತ ಅಲ್ಟಿಮೇಟ್ ಇದೆ, ರಾಗಿ ಹಾಲಿಂದ ಮಾಡಿರ್ತಕ್ಕಂಥದ್ದು, ಚಾಕ್ಲೇಟು, ಎಳ್ನೀರು, ಕಾಫಿ, ಸಪೋಟ, ಸ್ಟ್ರಾಬೆರಿ, ವೆನಿಲಾ, ಕಬ್ಬಿನ ರಸ. ಇದಿಷ್ಟು ಅಡಿಷ್ನಲ್ ಆಗಿ ಈಗ ನನ್ನೇ ಕೊಟ್ಟಿದ್ದಾರೆ ಜಾಕ್ ಫ್ರೂಟ್, ಅಂದರೆ ಹಲಸು ಮತ್ತು ಬಾಳೆಹಣ್ಣು. ನಾನು ಟೇಸ್ಟ್ ಮಾಡಿದ್ದೆ, ತುಂಬ ಅದ್ಭುತವಾಗಿದೆ. ಏನು ಗೊತ್ತಾ ನಿಮಗೆ, ಈಗ ಹೊರಗಡೆ ಏನಕ್ಕೆ ನಾವು ಇದನ್ನು ನಿಮಗೆ ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತಂದರೆ, ಹೊರಗಡೆ ಐಸ್ ಕ್ರೀಮ್ಗಳಲ್ಲಿ ಅಂದರೆ ಕಮರ್ಷಿಯಲ್ ಐಸ್ ಕ್ರೀಮು ನೀವೇನು ಕಡಿಮೆ ರೇಟಿಂದು ಅಂತ ಏನು ತಿಂತೀರಿ, ನಾವು ಯಾವುದೇ ವ್ಯಾಪಾರಕ್ಕೆ ನಾವು ವಿರುದ್ಧವಾಗಿ ಮಾತಾಡ್ತಾರೆ. ಅಂದರೆ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಆರೋಗ್ಯದ ವಿಚಾರ ಬಂದಾಗ ನಾನು ಇದನ್ನು ಹೇಳಬೇಕಾಗತ್ತೆ. ಹಾಗಾಗಿ ಮುಖ್ಯವಾಗಿ ನಿಮಗೆ ಹಾಲು ಹಾಕ್ತಾರೆ, ಓಕೆ, ಹಾಲ್ ಈಸ್ ಅಕ್ಸೆಪ್ಟಬಲ್. ಇದಲ್ಲದೆ ನಿಮಗೆ ಕೆಮಿಕಲ್ಗಳು ಏನು ಪ್ರಿಸರ್ವೇಟಿವ್ಸ್ ಹಾಕ್ಲೇಬೇಕು ಅವರು, ಆಯಿತಾ. ಮತ್ತು ಸ್ಟೆಬಿಲೈಸರ್ ಅಂತ ಬರುತ್ತೆ, ಅದು ಥಿಕ್ನೆಸ್ ಬರಲಿಕ್ಕೆ ಸ್ಟೆಬಿಲೈಸರ್ ಹಾಕ್ತಾರೆ. ಇದಲ್ಲದೆ ಪ್ರಿಸರ್ವೇಟಿವ್ಸು, ಇದಲ್ಲದೆ ಆರ್ಟಿಫಿಷಿಯಲ್ ಕಲರು, ಆರ್ಟಿಫಿಷಿಯಲ್ ಫ್ಲೇವರು. ಇದು ನಮ್ಮ ಐಸ್ ಕ್ರೀಮ್ನಲ್ಲಿ ಅದು ಯಾವುದೇ ರೀತಿಯ ಕಲಬೆರೆ ಅಂದರೆ ಯಾವುದೇ ರೀತಿಯ ಕೆಮಿಕಲ್ ಇರಲ್ಲ. ಸೊ ಮೇಯ್ನಾಗಿ ನಿಮಗೆ ಒಂದು ಸೆಂಟೆನ್ಸ್ ತೋರಿಸ್ಬಿಡ್ತೀನಿ, ಬನ್ನಿ ನೋಡಿ, ಓದ್ಕೊಳ್ಳಿ. ನ್ಯಾಚುರಲ್ ಫ್ರೂಟ್ಸ್ ಬ್ಲೆಂಡೆಡ್ ಕೋಕೋನಟ್ ಮಿಲ್ಕ್ ಐಸ್ ಕ್ರೀಮ್. ಅರ್ಥ ಆಯ್ತಾ? ನ್ಯಾಚುರಲ್ ಫ್ರೂಟ್ ಅಂದರೆ ಈಗ ಹಲಸು ಅಂತ ತಗೊಂಡ್ರೆ ಹಲಸಿನ ಪಲ್ಪ್ಗೆ ತೆಂಗಿನ ಹಾಲನ್ನು ಹಾಕ್ತಾರೆ ಅಷ್ಟೇ, ಬೇರೆ ಏನೇನಿಲ್ಲ. ಅಲ್ಲಿ ಏನಾಗುತ್ತೆ, ಐಸ್ ಕ್ರೀಮ್ ಟೆಕ್ಸ್ಚರ್ ಬರೋದಕ್ಕೆ ಅಲ್ಲೊಂದು ಮಿಷಿನ್ ಇದೆ, ಬ್ಲೆಂಡ್ ಆಗುತ್ತೆ. ಒಂದು ಅರ್ಧ ಗಂಟೆ 1 ಅವರ್ ಬ್ಲೆಂಡ್ ಆಗುತ್ತೆ. ಐಸ್ ಜೊತೆಗೆ ಕೋಲ್ಡ್ ಜೊತೆಗೆ ಬ್ಲೆಂಡ್ ಅದು ಐಸ್ ಕ್ರೀಮ್ ಟೆಕ್ಸ್ಚರ್ ರೀತಿಯಲ್ಲಿ ಆಚೆ ಕಡೆ ಬರುತ್ತೆ. ಇದಿಷ್ಟು ಬಿಟ್ಟರೆ ಬೇರೆ ಏನೂ ಕೆಮಿಕಲ್ ಹಾಕಲಿ, ಇದಕ್ಕೆ ಅಡಿಷ್ನಲ್ ಫ್ಲೇವರ್ ಆಗಲಿ ಬಣ್ಣ ಆಗಲಿ ಏನೂ ಇಲ್ಲ. ಎಲ್ಲವೂ ಕೂಡ ನ್ಯಾಚುರಲು. ಸೊ ನಿಮಗೆ ತೆಂಗಿನ ಹಾಲು ಗೊತ್ತು, ಅದು ತಾಯಿ ಎದೆ ಹಾಲಿಗೆ ಈಕ್ವಲು. ಇನ್ನು ನಾವು ಹೇಗಿದ್ರೂ ಕೂಡ ಹಲಸಿನ ಹಣ್ಣನ್ನು ತಿಂತೀವಿ. ಇವೆರಡು ಬ್ಲೆಂಡ್ ಆಗಿ ನಮಗೆ ಐಸ್ ಕ್ರೀಮ್ ರೂಪದಲ್ಲಿ ಕೊಡ್ತಾರೆ. ಎಷ್ಟು ಅದ್ಭುತವಲ್ಲ ಕಾನ್ಸೆಪ್ಟು. ಸೊ ನಾನು ಕೂಡ ಬೇರೆ ನೋಡಿದ್ದೆ, ಬಟ್ ಸುರೇಶ್ ಭಟ್ರು ತುಂಬ ಅದ್ಭುತವಾಗಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಯಾವುದೇ ರೀತಿ ಕೆಮಿಕಲ್ ಹಾಕೊಳ್ತಾನೆ ಮಾಡ್ತಾರೆ. ಎಲ್ಲ ಕಡೆ ಸಪ್ಲೈ ಕೊಡ್ತಾರೆ, ತುಂಬ ಚೆನ್ನಾಗಿ ಹೋಗ್ತಾಯಿದೆ. ನಮ್ಮಲ್ಲಂತೂ ತುಂಬ ಚೆನ್ನಾಗಿ ಹೋಗ್ತದೆ. ಗ್ರಾಹಕರದು ಒಂದು ಕಂಪ್ಲೇಂಟ್ ಇಲ್ಲ. ನೀವೇ ನೋಡಿದ್ರ, ಈಗ ರಿಪೀಟ್ ಆರ್ಡ್ರು ನಾವು ತರಿಸಿದ್ದೀವಿ ಅಂತಂದರೆ ಸೊ ಗ್ರೇಟ್, ತುಂಬ ಖುಷಿಯಾಗುತ್ತೆ. ಹಾಗಾಗಿ ನಮ್ಮ ಮಂಡ್ಯ ಜನರು ದಯಮಾಡಿ ಈಗ ಆಲ್ರೆಡಿ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ರು, ನಾನು ಇಲ್ಲ ಅಂತ ಹೇಳ್ತಲ್ಲ, ಇನ್ನೂ ಹೆಚ್ಚಿನ ರೀತಿಯಲ್ಲಿ. ಯಾಕೆಂದರೆ ಈಗ ಶೆಕೆ ತುಂಬ ಇದೆ, ಏನಾದರೂ ನಾವು ತಣ್ಣಗಿದ್ದ ಏನಾದ್ರು ತಿನ್ನಬೇಕು ಅಂತ ಅನಿಸುತ್ತೆ, ದಯಮಾಡಿ ಕೆಮಿಕಲ್ದನ್ನು ತಿನ್ನೋದಕ್ಕೆ ಬದಲು ಐಸ್ ಕ್ರೀಮ್ ಅಲ್ಲಿ ತಿನ್ನೋ ಬದಲಿಗೆ ಸೊ ಬನ್ನಿ. ಒಂದು ಸಲ ತಿಂದರೆ ನಿಮಗೆ ತುಂಬ ಖುಷಿಯಾಗುತ್ತೆ. ಮತ್ತು ಇನ್ನೊಂದು ನನ್ನ ಪರ್ಸ್ನಲ್ ಒಪಿನಿಯನ್ ಏನಂತಂದರೆ, ಇಟ್ಸ್ ನಾಟ್ ಎ ಐಸ್ ಕ್ರೀಮ್, ಇಟ್ಸ್ ಎ ಫುಡ್. ಈಗ ನೀವೇನಾದ್ರು ಒಂದು ಈಗ ಮ್ಯಾಂಗೋ ತಿಂದರೆ ಮ್ಯಾಂಗೋ ಹಣ್ಣು ತಿಂದಂಗೆ ಅಷ್ಟೇ, ಜೊತೆಗೆ ತೆಂಗಿನ ಹಾಲು ಹೊಟ್ಟೆಗೆ ಸಿಗುತ್ತೆ, ಆರೋಗ್ಯನೂ ಸಿಗುತ್ತೆ, ತಣಿವು ಕೂಡ ಅಂದರೆ ದೇಹದ ಹೀಟು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಎರಡೂ ಕೂಡ ಸಿಗುತ್ತೆ.
ಸೊ ಹಾಗಾಗಿ ಒಂದು ಒಳ್ಳೆಯ ಪದಾರ್ಥನ ನಿಮ್ಗೆ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡಿತ್ತು. ದಯಮಾಡಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ತಯಾರಕರಿಗೂ ಒಳ್ಳೆಯದಾಗಲಿ, ತೆಂಗಿನ ಬೆಳೆಗಾರರು ಒಳ್ಳೆಯದಾಗಲಿ, ಹಣ್ಣುಗಳನ್ನು ಬೆಳೆದಂತಹ ರೈತರಿಗೂ ಕೂಡ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ, ನಿಮಗೂ ಆರೋಗ್ಯ ಸಿಗಲಿ ಅನ್ನೋದು ಈ ವಿಡಿಯೋದ ಒಂದು ಮಾಹಿತಿ. ಸೊ ಎಲ್ಲರೂ ಬರ್ತೀರಿ ಅಂತ ನಂಬಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.